ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ನಾನಾ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಕಡೆಯಲ್ಲಿ ಬೆಂಗಳೂರಿನ ರಸ್ತೆಗಳು ಜಲಾವೃತಗೊಂಡಿದ್ರೆ ಮತ್ತೊಂದು ಕಡೆಯಲ್ಲಿ ಬಲಹೀನವಾದಂತಹ ಮರಗಳು ಧರೆಗುರುಳ್ತಾ ಇರುವಂಥದ್ದು. ಸದ್ಯ ನಾನೀಗ ಇಂದಿರಾನಗರ 17th B ಕ್ರಾಸ್ನಲ್ಲಿದ್ದೀನಿ. ಈ ಒಂದು ರಸ್ತೆಯ ಪಕ್ಕದಲ್ಲಿ ಇದ್ದಂತಹ ಮರ ಧರೆಗುರುಳಿರುವಂಥದ್ದು. ಮರ ಧರೆಗುರುಳಿದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಪಾರ್ಕ್ ಮಾಡಿದ್ದಂತಹ ವಾಹನಗಳೇನಿದೆ ಸಂಪೂರ್ಣವಾಗಿ ಜಖಂಗೊಂಡಿದೆ. 2 ಕಾರುಗಳು ಜಖಮಾಗಿರುವಂಥದ್ದು. ಈ ಒಂದು ಪಾರ್ಕ್ ಪಕ್ಕದಲ್ಲಿ ಕಾರ್ಗಳನ್ನು ಪಾರ್ಕ್ ಮಾಡಲಾಗಿತ್ತು. ಕಾರ್ಗಳನ್ನು ನಿಲ್ಲಿಸಿ ಮಾಲೀಕರು ಹೋಗಿದ್ರು. ಆದರೆ ಸಂಜೆ ಹೊತ್ತಿಗೆ ಬಿದ್ದಂತಹ ಮಳೆ ಏನಿದೆ ಆ ಒಂದು ಮಳೆಯ ರಭಸಕ್ಕೆ ವಿಪರೀತ ವೇಗವಾಗಿ ಗಾಳಿ ಬೀಸಿತ್ತು. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮರ ಧರೆಗೆ ಉರುಳಿರುವಂಥದ್ದು. ಮರ ಬಿದ್ದಂತಹ ಸಂದರ್ಭಕ್ಕೆ ಮರದ ಕೆಳಭಾಗದಲ್ಲಿ ನಿಲ್ಲಿಸಿದಂತಹ ಕಾರುಗಳು ಸಂಪೂರ್ಣವಾಗಿ ಜಖಮಾಗಿದೆ. ಒಂದು ಆಲ್ಟೋ ಕಾರ್ ಜಖಮಾಗಿದ್ರೆ ಮತ್ತೊಂದು ಕಡೆಯಲ್ಲಿ ಓಮಿನಿಯ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಒಂದು ಕಡೆಯಲ್ಲಿ ಮಳೆ ಬಂದರೆ ಸಾಕು ಬೆಂಗಳೂರಿನ ಜನರಿಗೆ ಜೀವ ಹೋದ ರೀತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾವಾಗ ಏನಾಗುತ್ತೆ ಅನ್ನುವಂಥ ಆತಂಕ ಸೃಷ್ಟಿಯಾಗುತ್ತೆ. ಸದ್ಯ ಇದೀಗ ಮರಗಳು ಧರೆಗುರುಳ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಈ ಹಿಂದೆ GBA ಅಧಿಕಾರಿಗಳು ಮರಗಳನ್ನ ಕೊಂಬೆಗಳಾಗಿರ್ಬೋದು ಮತ್ತೆ ಬಲಹೀನವಾದಂತಹ ಮರಗಳೇನಿದೆ ಅವುಗಳನ್ನ ತೆರವು ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ನೀಡಿದ್ರು. ಆದರೆ ಮಳೆ ಆರಂಭ ಆದರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಇನ್ನು ಇಲ್ಲಿನ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ಗಂಟೆಗೆ ಆಯ್ತು ಮತ್ತೆ ಏನೆಲ್ಲ ಡ್ಯಾಮೇಜ್ ಆಗಿದೆ ಅಂತ? ಒಂದು 5:45 5:50 ಅಷ್ಟರಲ್ಲಿ ಏನು ಇನ್ನು ಒಂದು ಮಾರುತಿ ಝೆನ್ ಒಂದು ಆಲ್ಟೋ ಒಂದು ಇದಾಗಿದೆ, ಓಮ್ನಿ ಒಂದು ಹೋಗಿದೆ. ಇದು ಮರ ವೀಕ್ ಇದೆ, ಅಲ್ಲಿ ಇನ್ಫಾರ್ಮ್ ಮಾಡಿದರೆ ಅವ್ರು ತೆಗಿಯೋಷ್ಟರಲ್ಲಿ ಘಟನೆ ಆಗಿದೆ. ಸರ್, ಈಗ ಇಂದಿರಾನಗರ ಸುತ್ತಮುತ್ತ ಸುಮಾರು ಮರಗಳು ಬಿದ್ದಿದೆ. 25 ಮರ ಹತ್ರ ಬಿದ್ದೋಗಿದೆ. ಈಗ ಹೊಡೆದಿರೋ ಗಾಳಿ ಮಳೆಗೆ ಎಲ್ಲ ಒಳ್ಳೆ ಮರಗಳು ಎಲ್ಲ ದೊಡ್ಡ ದೊಡ್ಡ ಮರ ಎಲ್ಲ ಉದ್ದುದ್ದ ಇರೋವೆಲ್ಲ ಬಿದ್ದೋಗಿದ್ದಾವೆ. ಕೆಳಗಡೆಗೆ ಎಲ್ಲ ಡ್ಯಾಮೇಜ್, ಹಲವಾರು ಕಡೆ ಕಂಬಗಳು ಹೊಡೆದೋಗಿದ್ದಾವೆ. ಇಲ್ಲೂ 2 ಕಂಬ ಹೊಡೆದೋಗಿದ್ದಾವೆ. ಎಷ್ಟು ಭಯ ಆಗುತ್ತೆ ಅಂತ ಹೇಳಿ? ಇದು ಭಯ ಅನ್ನೋದು ಜನಗಳು ರೋಡಿಗೆ ಬರ್ಬೇಕಾದ್ರೆ ಭಯ ಹೋಗಿದೆ. ಪ್ರಾಣ ಮಕ್ಕಳು ರೋಡಿಗೆ ಬಿಡೋದೇ ಭಯ. ನಮ್ಮ ಮನೆ ಒಳಗಡೆನೇ ಇಟ್ಕೊಬೇಕು ಇಂಥ ಟೈಮ್ಗಳಲ್ಲಿ. ಯಾರು ಹೊರಗಡೆ ಬಿಡಬಾರ್ದು ಮಕ್ಕಳನ್ನ. ಬಿಟ್ಟ ಅಂದರೆ ಎಲ್ಲೆಲ್ಲಿ ಕರೆಕ್ಟ್ ಶಾಕ್ ಹೊಡೆದು ಇದಾಗುತ್ತೋ ಗೊತ್ತಾಗಲ್ಲ ಜನಕ್ಕೆ. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರೋದು. ಪ್ರಮುಖವಾಗಿ 25ಕ್ಕೂ ಹೆಚ್ಚು ಮರಗಳು ಈ ಇಂದಿರಾನಗರ ಸುತ್ತಮುತ್ತ ಧರೆಗುರುಳಿದೆ. ಅದರ ಜೊತೆಗೆ ಕಾರ್ಗಳ ಮೇಲೆ ಮರಗಳು ಬಿದ್ದ ಪರಿಣಾಮವಾಗಿ ಕಾರು ಸಂಪೂರ್ಣವಾಗಿ ಜಖಮಾಗಿದೆ ಅನ್ನುವಂತಹ ಮಾತನ್ನು ಕೂಡ ಆಡ್ತಾ ಇರುವಂಥದ್ದು. ಅದರ ಜೊತೆಗೆ ಈ ಸಂದರ್ಭದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಗಾಳಿ ಬೀಸ್ತಾ ಇರುವಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಹೊರಗೆ ಬಿಡೋದಕ್ಕೂ ಕೂಡ ಭಯ ಆಗುತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗಿದೆ ಅಂತ ಹೇಳಿ ತಮ್ಮ ಆತಂಕವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ನಾನಾ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಕಡೆಯಲ್ಲಿ ಬೆಂಗಳೂರಿನ ರಸ್ತೆಗಳು ಜಲಾವೃತಗೊಂಡಿದ್ರೆ ಮತ್ತೊಂದು ಕಡೆಯಲ್ಲಿ ಬಲಹೀನವಾದಂತಹ ಮರಗಳು ಧರೆಗುರುಳ್ತಾ ಇರುವಂಥದ್ದು. ಸದ್ಯ ನಾನೀಗ ಇಂದಿರಾನಗರ 17th B ಕ್ರಾಸ್ನಲ್ಲಿದ್ದೀನಿ. ಈ ಒಂದು ರಸ್ತೆಯ ಪಕ್ಕದಲ್ಲಿ ಇದ್ದಂತಹ ಮರ ಧರೆಗುರುಳಿರುವಂಥದ್ದು. ಮರ ಧರೆಗುರುಳಿದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಪಾರ್ಕ್ ಮಾಡಿದ್ದಂತಹ ವಾಹನಗಳೇನಿದೆ ಸಂಪೂರ್ಣವಾಗಿ ಜಖಂಗೊಂಡಿದೆ. 2 ಕಾರುಗಳು ಜಖಮಾಗಿರುವಂಥದ್ದು. ಈ ಒಂದು ಪಾರ್ಕ್ ಪಕ್ಕದಲ್ಲಿ ಕಾರ್ಗಳನ್ನು ಪಾರ್ಕ್ ಮಾಡಲಾಗಿತ್ತು. ಕಾರ್ಗಳನ್ನು ನಿಲ್ಲಿಸಿ ಮಾಲೀಕರು ಹೋಗಿದ್ರು. ಆದರೆ ಸಂಜೆ ಹೊತ್ತಿಗೆ ಬಿದ್ದಂತಹ ಮಳೆ ಏನಿದೆ ಆ ಒಂದು ಮಳೆಯ ರಭಸಕ್ಕೆ ವಿಪರೀತ ವೇಗವಾಗಿ ಗಾಳಿ ಬೀಸಿತ್ತು. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮರ ಧರೆಗೆ ಉರುಳಿರುವಂಥದ್ದು. ಮರ ಬಿದ್ದಂತಹ ಸಂದರ್ಭಕ್ಕೆ ಮರದ ಕೆಳಭಾಗದಲ್ಲಿ ನಿಲ್ಲಿಸಿದಂತಹ ಕಾರುಗಳು ಸಂಪೂರ್ಣವಾಗಿ ಜಖಮಾಗಿದೆ. ಒಂದು ಆಲ್ಟೋ ಕಾರ್ ಜಖಮಾಗಿದ್ರೆ ಮತ್ತೊಂದು ಕಡೆಯಲ್ಲಿ ಓಮಿನಿಯ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಒಂದು ಕಡೆಯಲ್ಲಿ ಮಳೆ ಬಂದರೆ ಸಾಕು ಬೆಂಗಳೂರಿನ ಜನರಿಗೆ ಜೀವ ಹೋದ ರೀತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾವಾಗ ಏನಾಗುತ್ತೆ ಅನ್ನುವಂಥ ಆತಂಕ ಸೃಷ್ಟಿಯಾಗುತ್ತೆ. ಸದ್ಯ ಇದೀಗ ಮರಗಳು ಧರೆಗುರುಳ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಈ ಹಿಂದೆ GBA ಅಧಿಕಾರಿಗಳು ಮರಗಳನ್ನ ಕೊಂಬೆಗಳಾಗಿರ್ಬೋದು ಮತ್ತೆ ಬಲಹೀನವಾದಂತಹ ಮರಗಳೇನಿದೆ ಅವುಗಳನ್ನ ತೆರವು ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ನೀಡಿದ್ರು. ಆದರೆ ಮಳೆ ಆರಂಭ ಆದರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಇನ್ನು ಇಲ್ಲಿನ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ಗಂಟೆಗೆ ಆಯ್ತು ಮತ್ತೆ ಏನೆಲ್ಲ ಡ್ಯಾಮೇಜ್ ಆಗಿದೆ ಅಂತ? ಒಂದು 5:45 5:50 ಅಷ್ಟರಲ್ಲಿ ಏನು ಇನ್ನು ಒಂದು ಮಾರುತಿ ಝೆನ್ ಒಂದು ಆಲ್ಟೋ ಒಂದು ಇದಾಗಿದೆ, ಓಮ್ನಿ ಒಂದು ಹೋಗಿದೆ. ಇದು ಮರ ವೀಕ್ ಇದೆ, ಅಲ್ಲಿ ಇನ್ಫಾರ್ಮ್ ಮಾಡಿದರೆ ಅವ್ರು ತೆಗಿಯೋಷ್ಟರಲ್ಲಿ ಘಟನೆ ಆಗಿದೆ. ಸರ್, ಈಗ ಇಂದಿರಾನಗರ ಸುತ್ತಮುತ್ತ ಸುಮಾರು ಮರಗಳು ಬಿದ್ದಿದೆ. 25 ಮರ ಹತ್ರ ಬಿದ್ದೋಗಿದೆ. ಈಗ ಹೊಡೆದಿರೋ ಗಾಳಿ ಮಳೆಗೆ ಎಲ್ಲ ಒಳ್ಳೆ ಮರಗಳು ಎಲ್ಲ ದೊಡ್ಡ ದೊಡ್ಡ ಮರ ಎಲ್ಲ ಉದ್ದುದ್ದ ಇರೋವೆಲ್ಲ ಬಿದ್ದೋಗಿದ್ದಾವೆ. ಕೆಳಗಡೆಗೆ ಎಲ್ಲ ಡ್ಯಾಮೇಜ್, ಹಲವಾರು ಕಡೆ ಕಂಬಗಳು ಹೊಡೆದೋಗಿದ್ದಾವೆ. ಇಲ್ಲೂ 2 ಕಂಬ ಹೊಡೆದೋಗಿದ್ದಾವೆ. ಎಷ್ಟು ಭಯ ಆಗುತ್ತೆ ಅಂತ ಹೇಳಿ? ಇದು ಭಯ ಅನ್ನೋದು ಜನಗಳು ರೋಡಿಗೆ ಬರ್ಬೇಕಾದ್ರೆ ಭಯ ಹೋಗಿದೆ. ಪ್ರಾಣ ಮಕ್ಕಳು ರೋಡಿಗೆ ಬಿಡೋದೇ ಭಯ. ನಮ್ಮ ಮನೆ ಒಳಗಡೆನೇ ಇಟ್ಕೊಬೇಕು ಇಂಥ ಟೈಮ್ಗಳಲ್ಲಿ.
ಯಾರು ಹೊರಗಡೆ ಬಿಡಬಾರ್ದು ಮಕ್ಕಳನ್ನ. ಬಿಟ್ಟ ಅಂದರೆ ಈ ಥರ ಎಲ್ಲೆಲ್ಲಿ ಕರೆಕ್ಟ್ ಶಾಕ್ ಹೊಡೆದು ಇದಾಗುತ್ತೋ ಗೊತ್ತಾಗಲ್ಲ ಜನಕ್ಕೆ. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರೋದು. ಪ್ರಮುಖವಾಗಿ 25ಕ್ಕೂ ಹೆಚ್ಚು ಮರಗಳು ಈ ಇಂದಿರಾನಗರ ಸುತ್ತಮುತ್ತ ಧರೆಗುರುಳಿದೆ. ಅದರ ಜೊತೆಗೆ ಕಾರ್ಗಳ ಮೇಲೆ ಮರಗಳು ಬಿದ್ದ ಪರಿಣಾಮವಾಗಿ ಕಾರು ಸಂಪೂರ್ಣವಾಗಿ ಜಖಮಾಗಿದೆ ಅನ್ನುವಂಥ ಮಾತನ್ನು ಕೂಡ ಆಡ್ತಾ ಇರುವಂಥ. ಅದರ ಜೊತೆಗೆ ಈ ಸಂದರ್ಭದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಗಾಳಿ ಬೀಸ್ತಾ ಇರುವಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಹೊರಗೆ ಬಿಡೋದಕ್ಕೂ ಕೂಡ ಭಯ ಆಗುತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗೋ ಹೋಗಿದೆ ಅಂತ ಹೇಳಿ ತಮ್ಮ ಆತಂಕವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ನಾನಾ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಕಡೆಯಲ್ಲಿ ಬೆಂಗಳೂರಿನ ರಸ್ತೆಗಳು ಜಲಾವೃತಗೊಂಡಿದ್ರೆ ಮತ್ತೊಂದು ಕಡೆಯಲ್ಲಿ ಬಲಹೀನವಾದಂತಹ ಮರಗಳು ಧರೆಗುರುಳ್ತಾ ಇರುವಂಥದ್ದು. ಸದ್ಯ ನಾನೀಗ ಇಂದಿರಾನಗರ 17th B ಕ್ರಾಸ್ನಲ್ಲಿದ್ದೀನಿ. ಈ ಒಂದು ರಸ್ತೆಯ ಪಕ್ಕದಲ್ಲಿ ಇದ್ದಂತಹ ಮರ ಧರೆಗುರುಳಿರುವಂಥದ್ದು. ಮರ ಧರೆಗುರುಳಿದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಪಾರ್ಕ್ ಮಾಡಿದ್ದಂತಹ ವಾಹನಗಳೇನಿದೆ ಸಂಪೂರ್ಣವಾಗಿ ಜಖಂಗೊಂಡಿದೆ. 2 ಕಾರುಗಳು ಜಖಮಾಗಿರುವಂಥದ್ದು. ಈ ಒಂದು ಪಾರ್ಕ್ ಪಕ್ಕದಲ್ಲಿ ಕಾರ್ಗಳನ್ನು ಪಾರ್ಕ್ ಮಾಡಲಾಗಿತ್ತು. ಕಾರ್ಗಳನ್ನು ನಿಲ್ಲಿಸಿ ಮಾಲೀಕರು ಹೋಗಿದ್ರು. ಆದರೆ ಸಂಜೆ ಹೊತ್ತಿಗೆ ಬಿದ್ದಂತಹ ಮಳೆ ಏನಿದೆ ಆ ಒಂದು ಮಳೆಯ ರಭಸಕ್ಕೆ ವಿಪರೀತ ವೇಗವಾಗಿ ಗಾಳಿ ಬೀಸಿತ್ತು. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮರ ಧರೆಗೆ ಉರುಳಿರುವಂಥದ್ದು. ಮರ ಬಿದ್ದಂತಹ ಸಂದರ್ಭಕ್ಕೆ ಮರದ ಕೆಳಭಾಗದಲ್ಲಿ ನಿಲ್ಲಿಸಿದಂತಹ ಕಾರುಗಳು ಸಂಪೂರ್ಣವಾಗಿ ಜಖಮಾಗಿದೆ. ಒಂದು ಆಲ್ಟೋ ಕಾರ್ ಜಖಮಾಗಿದ್ರೆ ಮತ್ತೊಂದು ಕಡೆಯಲ್ಲಿ ಓಮಿನಿಯ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಒಂದು ಕಡೆಯಲ್ಲಿ ಮಳೆ ಬಂದರೆ ಸಾಕು ಬೆಂಗಳೂರಿನ ಜನರಿಗೆ ಜೀವ ಹೋದ ರೀತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾವಾಗ ಏನಾಗುತ್ತೆ ಅನ್ನುವಂಥ ಆತಂಕ ಸೃಷ್ಟಿಯಾಗುತ್ತೆ. ಸದ್ಯ ಇದೀಗ ಮರಗಳು ಧರೆಗುರುಳ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಈ ಹಿಂದೆ GBA ಅಧಿಕಾರಿಗಳು ಮರಗಳನ್ನ ಕೊಂಬೆಗಳಾಗಿರ್ಬೋದು ಮತ್ತೆ ಬಲಹೀನವಾದಂತಹ ಮರಗಳೇನಿದೆ ಅವುಗಳನ್ನ ತೆರವು ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ನೀಡಿದ್ರು. ಆದರೆ ಮಳೆ ಆರಂಭ ಆದರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಇನ್ನು ಇಲ್ಲಿನ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ಗಂಟೆಗೆ ಆಯ್ತು ಮತ್ತೆ ಏನೆಲ್ಲ ಡ್ಯಾಮೇಜ್ ಆಗಿದೆ ಅಂತ? ಒಂದು 5:45 5:50 ಅಷ್ಟರಲ್ಲೇ ಏನು ಇನ್ನು ಒಂದು ಮಾರುತಿ ಝೆನ್ ಒಂದು ಆಲ್ಟೋ ಒಂದು ಇದಾಗಿದೆ, ಓಮ್ನಿ ಒಂದು ಹೋಗಿದೆ. ಇದು ಮರ ವೀಕ್ ಇದೆ, ಅಲ್ಲೇ ಇನ್ಫಾರ್ಮ್ ಮಾಡಿದರೆ ಅವ್ರು ತೆಗಿಯೋಷ್ಟರಲ್ಲಿ ಘಟನೆ ಆಗಿದೆ. ಸರ್, ಈಗ ಇಂದಿರಾನಗರ ಸುತ್ತಮುತ್ತ ಸುಮಾರು ಮರಗಳು ಬಿದ್ದಿದೆ. 25 ಮರ ಹತ್ರ ಬಿದ್ದೋಗಿದೆ ಈಗ ಹೊಡೆದಿರೋ ಗಾಳಿ ಮಳೆಗೆ. ಎಲ್ಲ ಒಳ್ಳೆ ಮರಗಳು ಎಲ್ಲ ದೊಡ್ಡ ದೊಡ್ಡ ಮರ ಎಲ್ಲ ಉದ್ದುದ್ದ ಇರೋವೆಲ್ಲ ಬಿದ್ದೋಗಿದ್ದಾವೆ ಕೆಳಗಡೆಗೆ. ಎಲ್ಲ ಡ್ಯಾಮೇಜ್, ಹಲವಾರು ಕಡೆ ಕಂಬಗಳು ಹೊಡೆದೋಗಿದ್ದಾವೆ. ಇಲ್ಲೂ 2 ಕಂಬ ಹೊಡೆದೋಗಿದ್ದಾವೆ. ಎಷ್ಟು ಭಯ ಆಗುತ್ತೆ ಅಂತ ಹೇಳಿ? ಇದು ಭಯ ಅನ್ನೋದು ಜನಗಳು ರೋಡಿಗೆ ಬರ್ಬೇಕಾದ್ರೆ ಭಯ ಹೋಗಿದೆ. ಪ್ರಾಣ ಮಕ್ಕಳು ರೋಡಿಗೆ ಬಿಡೋದೇ ಭಯ. ನಮ್ಮ ಮನೆ ಒಳಗಡೆನೇ ಇಟ್ಕೊಬೇಕು ಇಂಥ ಟೈಮ್ಗಳಲ್ಲಿ. ಯಾರು ಹೊರಗಡೆ ಬಿಡಬಾರ್ದು ಮಕ್ಕಳನ್ನ. ಬಿಟ್ಟ ಅಂದರೆ ಈ ಥರ ಎಲ್ಲೆಲ್ಲಿ ಕರೆಕ್ಟ್ ಶಾಕ್ ಹೊಡೆದು ಇದಾಗುತ್ತೋ ಗೊತ್ತಾಗಲ್ಲ ಜನಕ್ಕೆ. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರೋದು. ಪ್ರಮುಖವಾಗಿ 25ಕ್ಕೂ ಹೆಚ್ಚು ಮರಗಳು ಈ ಇಂದಿರಾನಗರ ಸುತ್ತಮುತ್ತ ಧರೆಗುರುಳಿದೆ. ಅದರ ಜೊತೆಗೆ ಕಾರ್ಗಳ ಮೇಲೆ ಮರಗಳು ಬಿದ್ದ ಪರಿಣಾಮವಾಗಿ ಕಾರು ಸಂಪೂರ್ಣವಾಗಿ ಜಖಮಾಗಿದೆ ಅನ್ನುವಂಥ ಮಾತನ್ನು ಕೂಡ ಆಡ್ತಾ ಇರುವಂಥ. ಅದರ ಜೊತೆಗೆ ಈ ಸಂದರ್ಭದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಗಾಳಿ ಬೀಸ್ತಾ ಇರುವಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಹೊರಗೆ ಬಿಡೋದಕ್ಕೂ ಕೂಡ ಭಯ ಆಗುತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗೋ ಹೋಗಿದೆ ಅಂತ ಹೇಳಿ ತಮ್ಮ ಆತಂಕವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.